ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ, ನನ್ನ ತಂಗಿ ಮನೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದೀವಿ. ಬೆಳಿಗ್ಗೆ ಬೇಗನೆ 5:30ಗೆಲ್ಲ ಎದ್ಬಿಟ್ಟು ನನ್ನ ತಂಗಿ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ. ಅಷ್ಟ್ರಲ್ಲಿ ನನ್ನ ಕೂಡ ಏಳ್ಸದ್ಲು. ನಾನ್ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಫ್ರೆಶ್ ಆಗಿದ್ದೀವಿ. ಯಾಕಂದ್ರೆ ನಾವಿವತ್ತು ಬೆಂಗಳೂರಿನ ಫೇಮಸ್ ಟೆಂಪಲ್ ಆದಂತಹ ಬಂಡೆ ಮಹಾಕಾಳಿ ಟೆಂಪಲ್ ಹೋಗ್ತಾ ಇದೀವಿ. ಒಂದ್ಸರಿ ಆಲ್ರೆಡಿ ಹೋಗಿ ಬಂದಿದ್ವಿ. ತುಂಬಾನೇ ರಶ್ ಇತ್ತು. ಮಕ್ಳ ಜೊತೆ ಹೋಗಿದ್ವಿ. ಅವಾಗಿನ್ನ ಬಬ್ಲು ಮತ್ತೆ ಮುದಮ್ಮ ಇಬ್ರು ತುಂಬಾ ಚಿಕ್ಕವರಿದ್ರು. ಲೈನ್ ಅಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಅಷ್ಟು ಕ್ಯೂ ಇತ್ತು, ಅಷ್ಟು ಲೈನ್ ಇತ್ತು ಹೊರಗಡೆ ಎಲ್ಲ. ಅದಕ್ಕೋಸ್ಕರ ವಾಪಸ್ ಬಂದಿದ್ವಿ. ಹೋಗಕ್ ಆಗಿರ್ಲಿಲ್ಲ. ಅಷ್ಟ್ರಲ್ಲಿ ನನ್ ತಂಗಿ ಇಲ್ಲ ಕಣೆ ಬೇಡ ಅಂತ ಹೇಳ್ದೆ ನಾನು. ಬೇಡ ಹೋಗೋದು ಬಿಡು, ಸುಮ್ನೆ ಇನ್ನೊಂದ್ಸರಿ ಹೋದ್ರೆ ಆಯ್ತು ಅಂತ ಹೇಳಿದಕ್ಕೆ, ಇಲ್ಲ ನಾವು ಕೂಡ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ. ನೀನು ಬಂದಿದ್ಯಲ್ಲ ಬಾ ಹೋಗೋಣ ಅಂದ್ಬಿಟ್ಟು ನಾವು ಬೆಳಿಗ್ಗೆನೆ ಹೊರಟ್ಬಿಟ್ಟು 6:45ಗೆಲ್ಲ ಮನೆ ಬಿಟ್ವಿ. ಮುದಮ್ಮ ಮತ್ತೆ ಚೋಟು ಮಾತ್ರ ನಮ್ ಜೊತೆ ಬರ್ತಾ ಇದ್ಲು. ಯಾಕಂದ್ರೆ ಅಲ್ಲೂ ಕೂಡ ಅಮ್ಮು ಫ್ರೆಂಡ್ಸ್ ಮಾಡ್ಕೊಂಡಿರೋದ್ರಿಂದ ಫ್ರೆಂಡ್ಸ್ ಜೊತೆ ಎಲ್ಲ ಕ್ರಿಕೆಟ್ ಇದೆ, ಇವತ್ತು ಮ್ಯಾಚ್ ಇದೆ, ಲಾಸ್ಟ್ ಡೇ ಅಮ್ಮ ನನ್ ಬರಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಪಕ್ಕದ ಮನೆ ಆಂಟಿಗೆ ಹೇಳ್ಬಿಟ್ಟು ನಾವು ಹೊರಟ್ವಿ. ಅವರ ಮೊಮ್ಮಗಳು ಕೂಡ ಇದ್ದಾಳೆ, ಪಕ್ಕದ ಮನೆ ಆಂಟಿ ಮೊಮ್ಮಗಳು. ಅವ್ರ ಜೊತೆ ಅವಳು ಆಟ ಆಡ್ಕೊಂಡು ಕ್ರಿಕೆಟ್ ಎಲ್ಲ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ಲು. ನಮ್ಮ ತಂಗಿ ಮನೆಯಿಂದ ಬಂಡೆ ಮಹಾಕಾಳಿಗೆ ಹೋಗಕ್ಕೆ ಸ್ವಲ್ಪ ದೂರನೇ ಇದೆ. ನಾವು ಹೋದ್ವಿ 7:30ಗೆಲ್ಲ. ನಾರ್ಮಲ್ ಆಗಿತ್ತು. ಏನ್ ಟ್ರಾಫಿಕ್ ಹೇಳ್ಬೇಕು ಅಂತಂದ್ರೆ, ಯಾಕಂದ್ರೆ ಬೆಳಿಗ್ಗೆ ಆಗಿರೋದ್ರಿಂದ 8:30, 9-10 ಅಷ್ಟರಲ್ಲೆಲ್ಲ ತುಂಬಾನೇ ಟ್ರಾಫಿಕ್ ಆಗಿರುತ್ತೆ. ಇವಾಗಂತೂ ನಮ್ಮ ಮೈಸೂರಲ್ಲಿ ಕೂಡ ಹಾಗೆ ಆಗ್ತಿದೆ. ಪ್ರತಿ ಒಂದು ಜಾಗದಲ್ಲೂ ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ. ಒಂದೊಂದು 500 ಮೀಟರ್ಗೆಲ್ಲ ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ. ಎಲ್ಲೆಲ್ಲೋದ್ರೂ ಸ್ಟಾಪ್ ಕೊಟ್ಟಿ ತುಂಬಾನೇ ಟೈಮ್ ಆಗ್ಬಿಡುತ್ತೆ. ನನಗೆ ಅವಾಗ ಅನ್ನಿಸ್ತಾ ಇತ್ತು ಬ್ಯಾಂಗ್ಳೂರಿಗೆ ಹೋದಾಗ, ಅಯ್ಯಪ್ಪ ಬೇಡಪ್ಪ ನಮ್ಮ ಮೈಸೂರೇನೆ ಬೆಸ್ಟ್. ಅರ್ಧ ಗಂಟೆ 1 ಗಂಟೆಲಂತೂ ಇಡೀ ಮೈಸೂರೇನೆ ಸುತ್ತಾಕೊಂಡ್ಬರ್ಬೋದು ಸಿಟಿ ಅಂತ ಹೇಳ್ತಾ ಇದ್ದೆ. ನನ್ನ ತಂಗಿಯವರೆಲ್ಲ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೋದ್ರೇನೆ 11 o'clock ಹೋದ್ರೆ ಅವಳು ಬರೋದೇ 1 ಗಂಟೆ ಆಗ್ಬಿಟ್ಟಿರುತ್ತೆ. ಅಷ್ಟು ಟೈಮ್ ಆಗುತ್ತೆ. ಇದುವರೆಗೂ ನಾನು ಎಷ್ಟೊಂದ್ ಸರಿ ವಿಧಾನಸೌಧ ಮುಂದೆ ಹೋಗಿದ್ದೀನಿ. ಏನೋ ಫಂಕ್ಷನ್ ಇತ್ತು ಅವತ್ತು, ಅದಕ್ಕೆ ಸ್ಟೇಜಸ್ ಎಲ್ಲ ಹಾಕಿದ್ರು ಫಂಕ್ಷನಿಗೋಸ್ಕರ. ಆದ್ರೆ ಅಲ್ಲಿ ಹೋಗಿ ನಿಲ್ಸಿ ಯಾವಾಗ್ಲೂ ಫೋಟೋ ಎಲ್ಲ ತಗೊಳಕ್ಕಂತೂ ಟೈಮೇ ಸಿಕ್ಕಿಲ್ಲ, ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಹೀಗೇನೆ ಯಾವಾಗ್ಲೂ ಹೋಗ್ತಾ ರೆಕಾರ್ಡ್ ಮಾಡ್ಕೊಳ್ಳೋದು ಅಷ್ಟೇ ವಿಡಿಯೋ ಆಗ್ಬಿಟ್ಟಿದೆ. ಯಾವಾಗಾದ್ರು ಟೈಮ್ ಸಿಕ್ಕಾಗ, ಚಾನ್ಸ್ ಸಿಕ್ಕಾಗ ಫೋಟೋಸ್ ಎಲ್ಲ ತಗೊಂಡು ಬರ್ಬೇಕು. ಅವಾಗವಾಗ ಹೋಗ್ತಾನೆ ಇರ್ತೀವಿ, ವರ್ಷಕ್ಕೊಂದ್ 3-4 ಸರಿನೇ ಹೋಗ್ತೀವಿ. ಆದ್ರೂ ಕೂಡ ಹೋಗಕ್ಕೆ ಟೈಮ್ ಆಗಿಲ್ಲ. ಬಂಡೆ ಮಹಾಕಾಳಿ ಟೆಂಪಲ್ ತುಂಬಾನೇ ಫೇಮಸ್. ಮತ್ತೆ ತಾಯಿ ಕರ್ಸ್ಕೊಳ್ದೇನೆ ನಾವು ಹೋಗಕ್ಕಾಗಲ್ಲ. ಯಾವುದೇ ಪ್ರತಿಯೊಂದು ದೇವಸ್ಥಾನಕ್ಕಾಗಿರ್ಬೋದು ದೇವ್ರ ಆಶೀರ್ವಾದ ಇರ್ಬೇಕಂತೆ. ದೇವ್ರ ಹತ್ರ ಹೋಗಿ ನಾವು ನೋಡ್ಬೇಕು ಅಂತ ಅಂದ್ರೆ, ಹೋದ್ ಸರಿ ಹತ್ರ ಹೋದ್ರು ನನಗ್ ನೋಡಕ್ ಆಗಿರ್ಲಿಲ್ಲ. ಈ ಸರಿನೇ ತುಂಬಾನೇ ಚೆನ್ನಾಗ್ ದರ್ಶನ ಆಯ್ತು. ಅದಾದ್ಮೇಲೆ ಇಲ್ಲಿ ದೇವ್ರು ತಲೆ ಮೇಲಿಂದ ನೀರ್ ಹಾಕಿ ಪಾದದ ಹತ್ರ ನಾವು ತಲೆ ಇಟ್ರೆ ನೀರ್ ಬೀಳುತ್ತೆ. ಏನಾದ್ರೂ ಹುಷಾರಿಲ್ಲ ಅಂದ್ರೆ, ಕಾಯಿಲೆಗಳಿದ್ರೆ ಮತ್ತೆ ರೋಗಗಳಿದ್ರೆ, ಏನೇ ಇದ್ರೂನು ನಿವಾರಣೆ ಆಗತ್ತೆ. ಯಾರಾದ್ರೂ ದೃಷ್ಟಿಯಾಗಿದ್ರೆ ಇಲ್ಲೂ ಕೂಡ ದೃಷ್ಟಿ ಎಲ್ಲ ತೆಗ್ದಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಅಂತೂ ತುಂಬಾನೇ ಇದೆ. ಹೋದ್ ಸರಿ ಬಂದಾಗಂತೂ ಕಾರ್ ತೆಗ್ಯಕ್ಕೆ ಹಾಕಕ್ಕೆ ಜಾಗ ಇರ್ಲಿಲ್ಲ, ಅಷ್ಟು ರಶ್ ಆಗಿತ್ತು. ಇವತ್ತು ನಾವು ಬೇಗ ಬಂದಿರೋದ್ರಿಂದ ಅಷ್ಟು ರಶ್ ಏನ್ ಆಗಿರ್ಲಿಲ್ಲ. ಮೀಡಿಯಂ ಸಿಂಪಲ್ ಆಗಿ ರಶ್ ಇತ್ತಷ್ಟೇ. ಹೋಗ್ತಾ ಇದೀವಿ ಇವಾಗ ಕಾರ್ ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನದ ಒಳಗಡೆ. ಫಸ್ಟ್ ಇಲ್ಲಿ ನಿಮ್ಗೆ ಏನಾದ್ರೂ ತಡೆ ಒಡಿಸ್ಬೇಕು ಅಂತಂದ್ರೆ ತಡೆ ಎಲ್ಲ ಒಡಿಸ್ಕೊಬಹುದು. ತಡೆ ಎಲ್ಲ ಒಡಿಸ್ಕೊಳಕ್ಕೆ ಅಲ್ಲೇ ನಿಮ್ಗೆ ಸಿಗುತ್ತೆ ಸಾಮಾನೆಲ್ಲ, ಅದನ್ನ ತಗೊಬಹುದು. ಅದನ್ನ ತಗೊಂಡ್ಬಿಟ್ಟು ಅಲ್ಲಿ ನಿಮ್ಗೆ ಪೂಜೆ ಎಲ್ಲ ಮಾಡಿ ದೃಷ್ಟಿ ದೋಷ ಎಲ್ಲ ತೆಗೆದ್ಬಿಟ್ಟು ಕೊಡ್ತಾರೆ. ಅದಾದ್ಮೇಲೆ ನೀವು ಅಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಹೋಗಿ ಗರ್ಭಗುಡಿ ಹತ್ರ ದೇವ್ರನ್ನ ದರ್ಶನ ಮಾಡ್ಕೊಬಹುದು. ಇಲ್ಲಿ 10:30 ಮೇಲೆ ತಲೆ ಮೇಲೆ ನೀರ್ ಹಾಕ್ತದು ಅಂತ ಹೇಳ್ತಾರಲ್ಲ, ಅದು 10:30 ಮೇಲಾಗಿರೋದ್ರಿಂದ ನಾವು ದರ್ಶನ ಅಷ್ಟೇ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ದರ್ಶನ ಮಾಡ್ಬಿಟ್ಟು 8:30ಇಂದನೇ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ತಾಯಿ ಹತ್ರ ನೀರ್ ಹಾಕ್ಸ್ಕೊಳ್ಳಿಕ್ಕೆ ಅಂತ. ನೋಡ್ತಾ ಇರ್ಬೋದು, ರಶ್ ಏನಾಗಿರ್ಲಿಲ್ಲ, ಮೀಡಿಯಂ ರಶ್ ಇತ್ತು. ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ಇಲ್ಲಿ ಅವಾಗ. ಅಮಾವಾಸ್ಯೆ ಹುಣ್ಮೆಗಂತೂ ತುಂಬಾನೇ ರಶ್ ಇರ್ತಾರೆ. ಈಗ ದೇವಸ್ಥಾನ ಮುಂದೆ ಬಂದ್ವಿ. ಎಷ್ಟ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. 2 ಕಡೆ ಹಸುಗಳನ್ನ ನಿಲ್ಸಿದ್ದಾರೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲಿ ಹೋದ್ರೆ ಅಂತಾನೆ ಹೇಳ್ಬೋದು. ನನ್ ತಂಗಿಯವ್ರು ತುಂಬಾ ಸರಿ ಬಂದಿದೀನಿ ಅಂತ ಹೇಳ್ತಾರೆ. ನಾವು ಮಾತ್ರ ಇದೆ ಫಸ್ಟ್ ಟೈಮ್ ನಾವು ಹೋಗಿದ್ದು. ಅದೇ ಹೇಳಿದ್ನಲ್ವಾ, ಫಸ್ಟ್ ಟೈಮ್ ಬಂದಾಗ ದರ್ಶನ ಆಗಿರ್ಲಿಲ್ಲ. ಇದು ಸೆಕೆಂಡ್ ಟೈಮ್ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು.
ಒಳಗಡೆ ಎಂಟ್ರಿ ಆದಂಗೆ ಅಲ್ಲಿ ತುಂಬಾನೇ ಪ್ರತಿಯೊಂದು ದೇವ್ರನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನ ಕೂಡ ನಾವೆಲ್ಲ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ಸಾಯಿಬಾಬಾ ಆಗಿರ್ಬೋದು, ಮಾತಾ ಸ್ವರೂಪಗಳಾಗ ಎಲ್ಲಾ ತರ ದೇವಿ ದೇವತೆಗಳದ್ದು ಮೂರ್ತಿಗಳೆಲ್ಲ ವಿಗ್ರಹಗಳೆಲ್ಲ ಇಟ್ಟಿರ್ತಾರೆ. ಮತ್ತೆ ಉತ್ಸವ ಮೂರ್ತಿಗಳೆಲ್ಲ ಇಟ್ಟಿರ್ತಾರೆ. ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಮತ್ತೆ ನೀರ್ ಹಾಕ್ಸ್ಕೊಳಕ್ಕೆ ನಾವು ವೇಟ್ ಮಾಡ್ಲಿಲ್ಲ, ಲೇಟ್ ಆಗ್ಬಿಡುತ್ತೆ. ಅಮ್ಮ ಕೂಡ ಮನೇಲಿ ಬಿಟ್ಟು ಬಂದಿದ್ವಿ ಅಲ್ವಾ ಅಂತ ಹೊರಗಡೆ ಬಂದ್ವಿ. ಅಷ್ಟ್ರಲ್ಲಿ ಏನಾಯ್ತು ಅಂತ ಅಂದ್ರೆ ಪ್ರಸಾದ ಕೂಡ ಕೊಟ್ರು, ಪ್ರಸಾದ ಕೂಡ ತಿನ್ಕೊಂಡು ಬಂದ್ವಿ. ಅದಾದ್ಮೇಲೆ ಇಲ್ಲಿ ಒಬ್ರಜ್ಜಿ ಇದು ದೇವ್ರದ್ದು ಕಲ್ಲಿರುತ್ತೆ, ಅದನ್ನ ಈ ತರ ಹಿಡ್ಕೊಂಡ್ರೆ ನಮಗೆ ಅದು ನಮ್ ಕೈ ಹೇಗ್ ಮೂವ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ, ಅದ್ ಫುಲ್ ಸರ್ಕಲ್ ಸುತ್ತಾ ಬರುತ್ತೆ. ಒಂದು ಕಲ್ ಕಾಣಿಸ್ತಿದೆ ಅಲ್ವಾ ಅದು ಅಂತ ಹೇಳಿದ್ರು. ನಾವು ಕೂಡ ನನ್ನ ತಂಗಿನೂ ಹೇಳ್ತಿದ್ಲು ತುಂಬಾ ಸರಿ ಬಂದಿದೀವಿ, ಇದ್ ಯಾರು ಹೇಳಿರ್ಲಿಲ್ಲ ಮಾಡೋಣ ಅಂತ. ಅಲ್ಲೂ ತುಂಬಾನೇ ಜನ ಕ್ಯೂ ಇದ್ದಿದ್ರಿಂದ ನಾವು ಕೂಡ ನೋಡ್ತಾ ನಿಂತ್ಕೊಂಡ್ವಿ ಒಂದ್ ಸ್ವಲ್ಪ ಟೈಮು ಯಾವ ತರ ಅಂತ. ನಮಗಂತೂ ಆಶ್ಚರ್ಯನೇ ಆಯ್ತು. ನಾವು ಕೂಡ ಮಾಡಿದೀವಿ. ಅದ್ ಯಾವ ತರ ಮೂವ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ, ಮತ್ತೆ ನಮ್ ಕೈಯೇ ದೂಕ್ದಂಗ್ ಆಗುತ್ತೆ. ಅದಾಗೇನೆ ಹೋಗ್ಬಿಟ್ಟು ಫಸ್ಟ್ ಸ್ಟೆಪ್ ಇಂದ ಲಾಸ್ಟ್ ಸ್ಟೆಪ್ ವರ್ಗುನು ಎಷ್ಟು ಚೆನ್ನಾಗ್ ಅದಾಗೇನೆ ಮೂವ್ ಆಗುತ್ತೆ. ನಮ್ಮ ಮನ್ಸಲ್ಲಿ ಏನಾದ್ರು ಒಂದು ಕೋರಿಕೆ ಇದ್ರೆ ಅದ್ರಲ್ಲಿ ಕೇಳ್ಕೊಂಡು ನಾವು ಅದೇ ತರ ಕೇಳ್ಕೊಂತಾ ಇದ್ರೆ ತಾಯಿನ, ಅದು ಅದಾಗೇನೆ ಮೂವ್ ಆಗುತ್ತೆ. ನಿಜವಾಗ್ಲೂ ನಮಗ್ ಗೊತ್ತಾಗಲ್ಲ ಅದ್ ಯಾವ ತರ ಮೂವ್ ಆಗುತ್ತೆ ಅಂತ. ನಾವ್ ಎಷ್ಟೇ ಪ್ರೆಸ್ ಮಾಡಿ ಟೈಟ್ ಆಗಿ ಇಟ್ಕೊಂಡ್ರು ಅದಾಗೇನೆ ಕೈಯೆಲ್ಲ ತೆಳ್ಳದರ ಆಗ್ಬಿಟ್ಟು ಚೆನ್ನಾಗಿ ಅದು ಜಾಯಿನ್ ಆಗುತ್ತೆ. ನಿಜವಾಗ್ಲೂ ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು ನಮ್ಗಂತೂ. ನಾವು 3 ಜನನು ಟ್ರೈ ಮಾಡಿದ್ವಿ ಮಾಡೋಣ ಅಂತ. ನಾವು ಬೇಡ ಹೋಗೋಣ ಅಂತಿದ್ರೆ ಇಲ್ಲ, ನನ್ ತಂಗಿ ಹಸ್ಬೆಂಡ್ ಹೇಳಿದ್ರು ಇಲ್ಲ ಮಾಡೋಣ ನೋಡೋಣ ಅಂತ. 3 ಜನಕ್ಕೂ ಎಷ್ಟು ಬೇಗ ಆಯ್ತು. ಮತ್ತೆ ಅದಾದ್ಮೇಲೆ ನಾವು ಅಲ್ಲೇನೆ ಇದ್ವಿ. ಇದನ್ನ 3 ಜನನು ಮಾಡ್ತಿದ್ರು. ತುಂಬಾನೇ ಕ್ಯೂ ಇತ್ತು. ಒಬ್ಬೊಬ್ರಿಗೆ 5 ಮಿನಿಟ್ಸ್ಗೆಲ್ಲ ಆಗ್ತಿತ್ತು, ಒಬ್ಬೊಬ್ರಿಗೆ 1 2 ಸೆಕೆಂಡ್ಸ್ಗೆಲ್ಲ ಆಗ್ತಿತ್ತು, 2 ಮಿನಿಟ್ಸ್ಗೆಲ್ಲ ಆಗ್ತಿತ್ತು, ಇನ್ನೊಬ್ರಿಗೆ 15 ಮಿನಿಟ್ಸ್ ಆದ್ರೂ ಆಗ್ಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ಬೇಕಿತ್ತು. ಆದ್ರೂ ಕೂಡ ನಾವು 45 ಮಿನಿಟ್ಸ್ ಟು 1 ಅವರ್ ವೆಯ್ಟ್ ಮಾಡಿದ್ವಿ. ಅದನ್ನ ಮಾಡಿದ್ವಿ. ತುಂಬಾನೇ ಖುಷಿ ಅನಿಸ್ತು ನಮ್ಗಂತೂ. ತುಂಬಾನೇ ಪಾಸಿಟಿವ್ ವೈಬ್ಸ್ ಅಂದ್ರೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಆಗಿತ್ತು. ಅದಾದ್ಮೇಲೆ ಮಹಾಮಂಗಳಾರತಿ ಕೂಡ ಆಗ್ತಿತ್ತು. ಮತ್ತೆ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಡೋಲೆಲ್ಲ ಬಾರಿಸ್ತಾ ಇದ್ರು. ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಅಭಿಷೇಕ ಎಲ್ಲ ಮಾಡ್ತಾ ಇದ್ರು. ಹಳದಿದು ಮತ್ತೆ ಕುಂಕುಮಾಭಿಷೇಕ ಎಲ್ಲಾ ಮಾಡ್ತಾ ಇದ್ರು. ಅಲ್ಲಿ ಟಿವಿದು ಹಾಕಿದ್ದಾರೆ, ಒಂದು ಸ್ಕ್ರೀನ್ ಹಾಕಿದ್ದಾರೆ. ಅಲ್ಲಿ ನೋಡ್ಕೊಂಡು ಮತ್ತೆ ಹೋಗಿ ಲೈನಲ್ಲಿ ನಿಂತ್ಕೊಳಕ್ ಆಗಲ್ಲ ಅಲ್ವಾ, ಯಾಕಂದ್ರೆ ತುಂಬಾನೇ ಕ್ಯೂ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಅದನ್ನ ಕೂಡ ನೋಡ್ಕೊಂಡು ಬಂದ್ವಿ. ಇವಾಗ ನಾವು 3 ಜನನು ಟ್ರೈ ಮಾಡಿದೀವಲ್ವಾ, ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನೀವು ಕೂಡ ಯಾವಾಗಾದ್ರೂ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋದ್ರೆ ನೀವು ಕೂಡ ಏನಾರು ಒಂದು ವಿಷಯನ ಮನ್ಸಲ್ಲಿ ಅನ್ಕೊಂಡಿರ್ತೀರಲ್ವಾ, ಇದು ಆಗತ್ತಾ ಆಗಲ್ವಾ ಅಂತ ದೇವ್ರ ಹತ್ರ ಕೇಳ್ಕೊಬೇಕು, ಕೋರಿಕೆ ಮಾಡ್ಕೊಬೇಕು ಅಂತ ಅಂದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ದೇವ್ರೇ ನಿಜವಾಗ್ಲೂ ಆನ್ಸರ್ ಕೊಟ್ಟಂಗಿತ್ತು. ನನಗಂತೂ ತುಂಬಾನೇ ಚೆನ್ನಾಗಿತ್ತು.
ನಾವ್ ಈ ತರ ಎಲ್ಲ ಟ್ರೈ ಮಾಡಿ ಬಂದ್ಮೇಲೆ ಪಕ್ಕದಲ್ಲಿ ಇರೋ ಅವರು ಬೇರೆಯವ್ರು ನಿಂತ್ಕೊಳ್ಳಿಕ್ಕೆ ಕೇಳ್ತಾ ಇದ್ರು, ಹೌದಾ ನಿಜಾನ ಹೇಗಾಗತ್ತೆ ಅಂತ. ನಿಜವಾಗ್ಲೂ ಅದು ಯಾವ ತರ ಹ್ಯಾಂಡ್ ಎಲ್ಲ ಮೂವ್ ಆಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನಿಜವಾಗ್ಲೂ ತಾಯಿ ಮಹಿಮೆ ಅಷ್ಟಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ ನಿಮ್ಗೂ ಕೂಡ ಒಂದ್ ಸ್ವಲ್ಪ ನಾನು ತೋರ್ಸಕ್ಕೆ ಟ್ರೈ ಮಾಡಿದೀನಿ. ಏನು ಆರತಿ ಮಾಡ್ತಾ ಇರೋದು, ಅಭಿಷೇಕ ಮಾಡ್ತಾ ಇರೋದು. ಅದಾದ್ಮೇಲೆ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ ಕಾರಿಗೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದಿರ್ಲಿಲ್ಲ, ಬೆಳಿಗ್ಗೆನೆ ಹೊರಟಿ ಬಂದಿರೋದ್ರಿಂದ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಅಲ್ಲೇ ಉಡುಪಿ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮಕ್ಕಳೆಲ್ಲ ಪೂರಿ ಪಲಾವ್ ಎಲ್ಲ ತಗೊಂಡ್ವಿ. ನಮ್ಮ ಮುದ್ದಮ್ಮಗೆ ಪಲಾವು ಮತ್ತೆ ಮೊಸರಿದ್ರೆ ಇನ್ಯಾವ ಊಟನೂ ಅವಳು ಇಷ್ಟಪಡಲ್ಲ. ಮುದ್ದಮ್ಮಗೆ ಪಲಾವು, ಚೋಟುಗೆ ಪೂರಿ, ನನಗೆ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ ಹೊರಗಡೆ ಹೋದಾಗ ತಿನ್ನಕ್ಕೆ. ನಾವು ಕೂಡ ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಮನೆಗ್ ಬಂದ್ವಿ. ಅದಾದ್ಮೇಲೆ ನಾವು ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಅಡ್ಗೆ ಮಾಡು ನೀನೆ, ಬಿರಿಯಾನಿ ತುಂಬಾ ದಿನ ಆಗಿತ್ತು ನಂಗೆ ತಿನ್ಬೇಕಂದು ನನ್ ತಂಗಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಗ್ರೇವಿ ಮಾಡಿ ಕಬಾಬು ಮತ್ತೆ ಬಿರಿಯಾನಿ 3 ಮಾಡ್ಕೊಂಡ್ವಿ. ಕಬಾಬ್ ಬೇಕಾದ್ರೆ ಸಂಜೆ ಹಾಕೊಳ್ಳೋಣ ಇವಾಗ ಬೇಡ ಅಂದ್ಬಿಟ್ಟು ಸಿಂಪಲ್ ಆಗಿ ಬಿರಿಯಾನಿ ಮಾಡಿದ್ದೆ. ತುಂಬಾನೇ ಟೇಸ್ಟಿ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನನ್ ತಂಗಿ ಕೂಡ ತುಂಬಾನೇ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಾ ಇದ್ಲು. ಯಾವಾಗಾರು ನಾವು ಬೇಕು ಅಂತ ಮಾಡ್ತೀವಲ್ವಾ ಅವಾಗ ಚೆನ್ನಾಗ್ ಬರಲ್ಲ. ನಾನು ಹಂಗೆ ಅನ್ಕೊಂತಿದ್ದೆ, ಇವತ್ತು ಚೆನ್ನಾಗ್ ಮಾಡು ಅಂತಿದ್ದಾಳೆ. ಇವತ್ತೇನೆ ಚೆನ್ನಾಗಾಗುತ್ತಾ ಇಲ್ವಾ ಗೊತ್ತಿಲ್ಲ ಅಂತ ಅನ್ಕೊಂಡೆ ಮಾಡ್ತಾ ಇದ್ದೆ. ತುಂಬಾನೇ ಚೆನ್ನಾಗಾಗಿತ್ತು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.